ನಾಯಕತ್ವ ಗೊಂದಲಕ್ಕೆ ಅಂತೂ ಇಂತೂ ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಮಲ್ಲಿಕಾರ್ಜುನ ಖರ್ಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಹೇಳಿದ್ದೀನಿ, ಹಾಗಾಗಿ ಇನ್ನೇನು ನಾಯಕತ್ವ ಬದಲಾವಣೆ ಇಲ್ಲ, ಸದ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಸಿಎಂ ಬದಲಾಗಲ್ಲ ಅಂತ ಕ್ಲಿಯರ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬದಲಾವಣೆ ಇಲ್ಲ ಅಂದ ಮೇಲೆ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಂತೆ ಅಂತ ನಿಖರವಾಗಿ ಹೇಳಿದ್ದಾರೆ. ಮತ್ತೆ ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ ಸದ್ಯಕ್ಕೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ. ಹಾಗಂತ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನನಗೆ ಗೊತ್ತಿಲ್ಲಪ್ಪ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರ ಅವ್ರಿಗೆ ಕೇಳಂತ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಅದಕ್ಕೆ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು, ಸದ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮತ್ತೆ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ಈಗಂತೂ ಸದ್ಯಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇವರೆಲ್ಲ ಕುಳಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಐ ಮೇ ಬಿ ರೈಟ್ ಆರ್ ರಾಂಗ್. ಆದ್ರಿಂದ ಅವರು ಹೇಳಿದಂತ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ ಅಂತ ಅನ್ನುವಂತ ಮಾತು. ಫುಲ್ ಸ್ಟಾಪ್ ಅಂತ ನೋಡ್ತೀವಾ ಅಥವಾ ಮತ್ತೆ ಕಂಟಿನ್ಯೂ ಆಗ್ಬೋದು ಅನ್ನೋ ತರ ಇದೆಯಾ ಸರ್ ಅವ್ರ ಸ್ಟೇಟ್ಮೆಂಟ್? ಈಗ ಅವ್ರು ಹೇಳಿದಾರಲ್ಲ, ಫುಲ್ ಸ್ಟಾಪ್ ಅಂತಾನೆ ಹೇಳಿದಾರೆ. ಬದಲಾವಣೆ ಇಲ್ಲ ಅಂತ ಹೇಳಿದುವಾಗ ಫುಲ್ ಸ್ಟಾಪ್ ಅಲ್ವಾ? ಅದಕ್ಕೆ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು, ಸದ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮತ್ತೆ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ಈಗಂತೂ ಸದ್ಯಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇವರೆಲ್ಲ ಕುಳಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಐ ಮೇ ಬಿ ರೈಟ್ ಆರ್ ರಾಂಗ್. ಆದ್ರಿಂದ ಅವರು ಹೇಳಿದಂತ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ ಅಂತ ಅನ್ನುವಂತ ಮಾತು. ಫುಲ್ ಸ್ಟಾಪ್ ಅಂತ ನೋಡ್ತೀವಾ ಅಥವಾ ಮತ್ತೆ ಕಂಟಿನ್ಯೂ ಆಗ್ಬೋದು ಅನ್ನೋ ತರ ಇದೆಯಾ ಸರ್ ಅವ್ರ ಸ್ಟೇಟ್ಮೆಂಟ್? ಈಗ ಅವ್ರು ಹೇಳಿದಾರಲ್ಲ, ಫುಲ್ ಸ್ಟಾಪ್ ಅಂತಾನೆ ಹೇಳಿದ್ದಾರೆ, ಬದಲಾವಣೆ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಹಾಗಾದ್ರೆ ಈಗ ಪಟ್ಟದ ಫೈಟ್ಗೆ ಫುಲ್ ಸ್ಟಾಪ್ ಅಂತ ಕನ್ಸಿಡರ್ ಮಾಡಬಹುದಾ? ಡಿಕೆಶಿ ಬಣ ಸುಮ್ಮನೆ ಇರುತ್ತಾ? ಏನ್ ಅಪ್ಡೇಟ್ ಇದೆ ಈ ಕುರಿತಾಗಿ? ವಿಲಕ್ಷ್ಮಿ, ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆರವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ಈ ಸದ್ಯದ ಮಟ್ಟಿಗೆ ಸಿಎಂ ಕುರ್ಚಿ ಖಾಲಿ ಇಲ್ಲದೇ ಇರೋದ್ರಿಂದ ಯಾವುದೇ ವಿಚಾರವನ್ನ ಮಾತನಾಡೋದು ಅಪ್ರಸ್ತುತವಾಗಿದೆ. ಒಂದು ವೇಳೆ ಸಿಎಂ ವಿಚಾರ ಮುಂದೊಂದು ದಿನ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಇತ್ಯರ್ಥಪಡಿಸ್ತೇವೆ, ನಾವು ಅನ್ನುವಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ನಾನು ಕುಳಿತುಕೊಂಡು ಅದನ್ನ ಇತ್ಯರ್ಥಪಡಿಸ್ತೇವೆ ಅಂತ ನೇರವಾಗಿ ಹೇಳಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಸಿಎಂ ಬದಲಾವಣೆ ಆಗುವಂತ ಯಾವುದೇ ಮುನ್ಸೂಚನೆ ಇಲ್ಲ, ಸಾಧ್ಯತೆಯೂ ಇಲ್ಲ. ಆ ವಿಚಾರವನ್ನ ಪದೇ ಪದೇ ಮಾತನಾಡೋದು ಅಪ್ರಸ್ತುತ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆಗೆ ಇದೇ ವಿಚಾರವಾಗಿ ನಿನ್ನೆ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಪ್ರಶ್ನೆ ಇದ್ರು ಸಿಎಂ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಕೇಳಿ ಅಂತ ಅವರು ಅಲ್ಲಿಗೆ ಅವರ ಮಾತನ್ನ ಮೊಟಕುಗೊಳಿಸ್ತಾರೆ. ಇವತ್ತು ಅದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು
ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ ಅಂದ್ಮೇಲೆ ಅದನ್ನ ನಾವು ಫಾಲೋ ಮಾಡ್ತೇವೆ, ಅದನ್ನ ಧಿಕ್ಕರಿಸೋದಿಲ್ಲ. ಅದನ್ನ ನಾನು ಮಾತ್ರ ಅಲ್ಲ, ಇಡೀ ಪಕ್ಷ ಅದನ್ನ ಗೌರವದಿಂದ ನೋಡ್ಕೊಳ್ಳುತ್ತೆ. ಯಾವ ಕಾರಣಕ್ಕೆ ಅಂದ್ರೆ ಅವರು ನಮ್ಮ ಪಕ್ಷದ ವರಿಷ್ಠರಾಗಿದ್ದಾರೆ. ಅವರು ಯಾವುದೇ ಮಾತನ್ನ ಹೇಳಿದ್ರೆ ಅದಕ್ಕೆ ತೂಕ ಇರುತ್ತೆ. ಈ ಕಾರಣದಿಂದಾಗಿ ಇದು ಡೆಡ್ ಎಂಡ್ ಗೆ ಬಂದಿರುವಂತದ್ದು, ಫುಲ್ ಸ್ಟಾಪ್ ಗೆ ಬಂದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಆಗುವಂತ ವಿಚಾರ ಇಲ್ಲ ಅಂತ ಹೇಳಿರೋದ್ರಿಂದ ಇನ್ನು ಮುಂದೆ ನಾವು ಈ ವಿಚಾರ ಮಾತನಾಡೋದ್ರಲ್ಲಿ ಯಾವುದೇ ಪ್ರಾಕ್ಟಿಕ್ಯಾಲಿಟಿ ಇರಲ್ಲ. ಅದ್ರ ಜೊತೆಗೆ ಸಿಎಂ ಬದಲಾವಣೆ ಆಗುವಂತ ಸಾಧ್ಯತೆ ಕೂಡ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನ ಅವಲೋಕನೆ ಮಾಡಿರೋದ್ರಿಂದ ಈಗ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಅನ್ನೋ ಒಂದು ಕುತೂಹಲ ಈಗ ಮೂಡ್ತಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅವ್ರು ಹೇಳಿದಂತ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ ಅಂತ ಅನ್ನುವಂತ ಮಾತು. ಫುಲ್ ಸ್ಟಾಪ್ ಅಂತ ನೋಡ್ತೀವಾ ಅಥವಾ ಮತ್ತೆ ಕಂಟಿನ್ಯೂ ಆಗ್ಬೋದು ಅನ್ನೋ ತರ ಇದೆಯಾ ಸರ್ ಅವ್ರ ಸ್ಟೇಟ್ಮೆಂಟ್? ಈಗ ಅವ್ರು ಹೇಳಿದಾರಲ್ಲ, ಫುಲ್ ಸ್ಟಾಪ್ ಅಂತಾನೆ ಹೇಳಿದಾರೆ, ಬದಲಾವಣೆ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಹಾಗಾದ್ರೆ ಈಗ ಪಟ್ಟದ ಫೈಟ್ಗೆ ಫುಲ್ ಸ್ಟಾಪ್ ಅಂತ ಕನ್ಸಿಡರ್ ಮಾಡಬಹುದಾ? ಡಿಕೆಶಿ ಬಣ ಸುಮ್ಮನೆ ಇರುತ್ತಾ? ಏನ್ ಅಪ್ಡೇಟ್ ಇದೆ ಈ ಕುರಿತಾಗಿ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ಈ ಸದ್ಯದ ಮಟ್ಟಿಗೆ ಸಿಎಂ ಕುರ್ಚಿ ಖಾಲಿ ಇಲ್ಲದೇ ಇರೋದ್ರಿಂದ ಯಾವುದೇ ವಿಚಾರವನ್ನ ಮಾತನಾಡೋದು ಅಪ್ರಸ್ತುತವಾಗಿದೆ. ಒಂದು ವೇಳೆ ಸಿಎಂ ವಿಚಾರ ಮುಂದೊಂದು ದಿನ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಇತ್ಯರ್ಥಪಡಿಸ್ತೇವೆ, ನಾವು ಅನ್ನುವಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ನಾನು ಕುಳಿತುಕೊಂಡು ಅದನ್ನ ಇತ್ಯರ್ಥಪಡಿಸ್ತೇವೆ ಅಂತ ನೇರವಾಗಿ ಹೇಳಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಸಿಎಂ ಬದಲಾವಣೆ ಆಗುವಂತ ಯಾವುದೇ ಮುನ್ಸೂಚನೆ ಇಲ್ಲ, ಸಾಧ್ಯತೆ ಇಲ್ಲ. ಆ ವಿಚಾರವನ್ನ ಪದೇ ಪದೇ ಮಾತನಾಡೋದು ಅಪ್ರಸ್ತುತ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆಗೆ ಇದೇ ವಿಚಾರವಾಗಿ ನಿನ್ನೆ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಪ್ರಶ್ನೆ ಇದ್ರು ಸಿಎಂ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಕೇಳಿ ಅಂತ ಅವರು ಅಲ್ಲಿಗೆ ಅವರ ಮಾತನ್ನ ಮೊಟಕುಗೊಳಿಸ್ತಾರೆ. ಇವತ್ತು ಅದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ ಅಂದ್ಮೇಲೆ ಅದನ್ನ ನಾವು ಫಾಲೋ ಮಾಡ್ತೇವೆ, ಅದನ್ನ ಧಿಕ್ಕರಿಸೋದಿಲ್ಲ. ಅದನ್ನ ನಾನು ಮಾತ್ರ ಅಲ್ಲ, ಇಡೀ ಪಕ್ಷ ಅದನ್ನ ಗೌರವದಿಂದ ನೋಡ್ಕೊಳ್ಳುತ್ತೆ. ಯಾವ ಕಾರಣಕ್ಕೆ ಅಂದ್ರೆ ಅವರು ನಮ್ಮ ಪಕ್ಷದ ವರಿಷ್ಠರಾಗಿದ್ದಾರೆ. ಅವರು ಯಾವುದೇ ಮಾತನ್ನ ಹೇಳಿದ್ರೆ ಅದಕ್ಕೆ ತೂಕ ಇರುತ್ತೆ. ಈ ಕಾರಣದಿಂದಾಗಿ ಇದು ಡೆಡ್ ಎಂಡ್ ಗೆ ಬಂದಿರುವಂತದ್ದು, ಫುಲ್ ಸ್ಟಾಪ್ ಗೆ ಬಂದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಆಗುವಂತ ವಿಚಾರ ಇಲ್ಲ ಅಂತ ಹೇಳಿರೋದ್ರಿಂದ ಇನ್ನು ಮುಂದೆ ನಾವು ಈ ವಿಚಾರ ಮಾತನಾಡೋದ್ರಲ್ಲಿ ಯಾವುದೇ ಪ್ರಾಕ್ಟಿಕ್ಯಾಲಿಟಿ ಇರಲ್ಲ. ಅದ್ರ ಜೊತೆಗೆ ಸಿಎಂ ಬದಲಾವಣೆ ಆಗುವಂತ ಸಾಧ್ಯತೆ ಕೂಡ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನ ಅವಲೋಕನೆ ಮಾಡಿರೋದ್ರಿಂದ ಈಗ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಅನ್ನೋ ಒಂದು ಕುತೂಹಲ ಈಗ ಮೂಡ್ತಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.